ಬೆಂಗಳೂರಿನಲ್ಲಿ ನಡೆದ ಆರ್ಸಿಬಿ ವಿಜಯ ಉತ್ಸವದ ಸಂದರ್ಭದಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಜೆಡಿಎಸ್ ವಿರುದ್ಧ ದೂರು ಸಲ್ಲಿಕೆಯಾಗಿದೆ. ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ನಿಯೋಗಕ್ಕೆ ದೂರು. ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋರ್ ನಿಯೋಗದಿಂದ ದೂರು ದಾಖಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಗಡೆ ಕಾಲ್ತುಳಿತದಲ್ಲಿ ಮೃತಪಟ್ಟ 11 ಮಂದಿ ಸಾವಿನ ಪ್ರಕರಣ. ಬಿಜೆಪಿ ಜೆಡಿಎಸ್ನಿಂದ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚೋದನೆ. ಎರಡೂ ಪಕ್ಷಗಳನ್ನು ಆರ್ಸಿಬಿ ವಿಕ್ಟರಿ ಪರೇಡ್ ಪರ ಟ್ವೀಟಿಸಿದ್ರು. ಆರ್ಸಿಬಿ ವಿಕ್ಟರಿಗೆ ಅನುಮತಿ ಕೊಡದ ಸರ್ಕಾರದ ವಿರುದ್ಧ ಆರ್ಸಿಬಿ ಅಭಿಮಾನಿಗಳನ್ನ ಜೆಡಿಎಸ್ ಬಿಜೆಪಿ ಪ್ರಚೋದನೆ ಮಾಡಿತ್ತು. ಆರ್ಸಿಬಿ ಅಭಿಮಾನಿಗಳ ಸಾವಿಗೆ ಬಿಜೆಪಿ ಜೆಡಿಎಸ್ ಈ ಪಕ್ಷಗಳ ಪ್ರಚೋದನೆಯೇ ಕಾರಣ. ಇದುವರೆಗೆ ಐಸಿಸಿ ಮುಖ್ಯಸ್ಥರಾದ ಜೆ ಶಾ ಒಂದೇ ಒಂದು ಹೇಳಿಕೆ ನೀಡಿಲ್ಲ. ಜನರನ್ನ ಪ್ರಚೋದನೆ ಮಾಡಿದ್ದ ಬಿಜೆಪಿ ಜೆಡಿಎಸ್ ವಿರುದ್ಧ ತನಿಖೆಯಾಗಬೇಕು ಅಂತ ಹೇಳಿ ಈಗ ಕಾಂಗ್ರೆಸ್ನ ಕೆಪಿಸಿಸಿ ನಿಯೋಗವೊಂದು ನ್ಯಾಯಮೂರ್ತಿ ಕುನ್ಹಾ ನಿಯೋಗಕ್ಕೆ ಮನವಿ ಮಾಡಿಕೊಂಡಿದೆ. ಬಿಜೆಪಿ ಜೆಡಿಎಸ್ ವಿರುದ್ಧ ದೂರು ದಾಖಲಾಗಿದೆ, ಸಲ್ಲಿಕೆಯಾಗಿದೆ. ಸೊ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿಯ ವಿಜಯ ಉತ್ಸವವನ್ನು ಆಯೋಜನೆ ಮಾಡಬೇಕು ಎನ್ನುವಂತಹ ಅನುಮತಿಯ ಬಗ್ಗೆ ಚರ್ಚೆ ಆಗುವ ಹೊತ್ತಲ್ಲೇ ಬಿಜೆಪಿ ಜೆಡಿಎಸ್ ಟ್ವೀಟ್ಗಳನ್ನು ಮಾಡ್ತಾ ಇತ್ತು. ಆರ್ಸಿಬಿಯ ಅಭಿಮಾನಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಡಿಸಪಾಯಿಂಟ್ ಮಾಡಕೂಡದು. ಆರ್ಸಿಬಿ ಅಭಿಮಾನಿಗಳ ಕ್ರೀಡಾ ಭಾವನೆಯನ್ನು ಪ್ರಕಟಿಸೋದಕ್ಕೆ ವೇದಿಕೆಯನ್ನ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಟ್ವೀಟ್ ಮಾಡಿದ್ರು. ಯಾವಾಗ ಒಂದೆರಡು ಸಾವಿನ ಪ್ರಕರಣ ವರದಿಯಾಯಿತೋ ಆ ಟ್ವೀಟ್ಗಳೆಲ್ಲ ಕಣ್ಮರೆ ಆಗೋದಕ್ಕೆ ಶುರುವಾಯಿತು. ಅದಾದ ನಂತರ ಆರ್ಸಿಬಿಯ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರೋ ಯುವಕರನ್ನ ಪ್ರವೋಕ್ ಮಾಡಿದ್ದು ಇದೇ ಜೆಡಿಎಸ್ ಮತ್ತು ಬಿಜೆಪಿ ಎನ್ನುವಂತಹ ಆರೋಪಗಳು ಈಗಲ್ಲ ಆರಂಭದಿಂದಲೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಹೇಳಿಕೊಂಡು ಬರ್ತಾ ಇರತಕ್ಕಂಥ ವಿಚಾರ. ಸೊ ಬಿಜೆಪಿ ಜೆಡಿಎಸ್ನ ವಕ್ತಾರರುಗಳೇ ಯಂಗ್ಸ್ಟರ್ಸ್ಗಳನ್ನು ಪ್ರಚೋದನೆ ಮಾಡಿದ್ದು. ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಅನುಮತಿ ಕೊಡದೇ ಇರತಕ್ಕಂತಹ ಒಂದು ಕಾರ್ಯಕ್ರಮ, ಅಧಿಕೃತ ಅನುಮತಿ ಕೊಡದೇ ಇರುವಂತಹ ಕಾರ್ಯಕ್ರಮದಲ್ಲಿ ಕಾಲ್ತುಳಿತಗಳಾಗಿದೆ. ಅದು ಕೂಡ ವಿಧಾನಸೌಧದ ಮುಂಭಾಗದಲ್ಲಿ ನಡೆದಿಲ್ಲ ಕಾಲ್ತುಳಿತ ಪ್ರಕರಣ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಯೋಜನೆಯಾದಂತಹ ಕಾರ್ಯಕ್ರಮದ ವೇದಿಕೆಯ ಮುಂಭಾಗದಲ್ಲಿ ಕಾಲ್ತುಳಿತ ಪ್ರಕರಣ ಆಯಿತು. ಸರ್ಕಾರ ಅದಕ್ಕೆ ಅಧಿಕೃತವಾದಂತಹ ಯಾವುದೇ ತರಹದ ಅನುಮತಿ ಕೊಡಲಿಲ್ಲ ಅಂತ ಹೇಳಿ ನೀಟಾಗಿ ಕೈ ತೊಳ್ಕೊತು ಸರ್ಕಾರ. ಆದರೆ ಬಿಜೆಪಿ ಜೆಡಿಎಸ್ ಅದಾದ ನಂತರದ ಈ ಡೆವಲಪ್ಮೆಂಟ್ಗಳು ನಿಜಕ್ಕೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೆಪಿಸಿಸಿಯ ನಾಯಕರು ದೂರು ದಾಖಲು ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿದ್ದಾರೆ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ ಪಕ್ಷದಿಂದ ಅವರು ದೂರನ್ನು ದಾಖಲು ಮಾಡಿದ್ದೇವೆ. ಏನು ಸಿಂಗಲ್ ಮ್ಯಾನ್ ಕಮಿಷನ್ನ ಸರ್ಕಾರ ನೇಮಕ ಮಾಡಿ ಅವರ ನೇತೃತ್ವದಲ್ಲಿ ನೇತೃತ್ವದಲ್ಲಿ ತನಿಖೆಯನ್ನು ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ. ಆರ್ಸಿಬಿ ಕಾಲ್ತುಳಿತದ ಪ್ರಕರಣಕ್ಕೆ ಪ್ರಮುಖವಾದಂಥ ಕಾರಣಕರ್ತರು ಆದರೆ ಹಿಂದೆ ಕಾಲ್ತುಳಿತ ಆಗುವಂಥದ್ದಕ್ಕೆ ಯಾವ್ಯಾವ ಕಾರಣಗಳಿದ್ದಾವೆ ಅನ್ನುವಂಥದ್ದು ನಾವು ಒಂದು ಪಟ್ಟಿಯನ್ನು ಮಾಡಿದ್ದೇವೆ. ಬಹಳ ಪ್ರಮುಖವಾಗಿ ಬಿಜೆಪಿ ಮತ್ತು ಜೆಡಿಎಸ್ನವರ ಟ್ವೀಟ್ 4ನೇ ತಾರೀಕು 12 ಗಂಟೆಗೊಂದು ಟ್ವೀಟ್ ಮತ್ತು 3 ಗಂಟೆಗೊಂದು ಟ್ವೀಟ್ ಮಾಡಿರುವಂಥದ್ದಕ್ಕೆ ಯುವಕರಿಗೆ ಒಂದು ಪ್ರಚೋದನೆ ಕೊಡುವಂಥ ಒಂದು ಟ್ವೀಟ್ ಆಗಿದೆ. ಇದಲ್ಲದೇನೆ ಕೆಲವು ವಿಡಿಯೋ ಫುಟೇಜ್ ಪೊಲೀಸ್ನವರಿಗೆ ಲಭ್ಯ ಇರುವಂಥ ವಿಡಿಯೋ ಫುಟೇಜ್ ಮತ್ತು ಅದರ ಆಧಾರದ ಮೇಲೆ ಪೊಲೀಸ್ ತನಿಖೆಯನ್ನು ನಡೀತಾ ಇದೆ. ನಮಗಿರುವಂಥ ಮಾಹಿತಿ ಪ್ರಕಾರ ಪೊಲೀಸ್ ಫುಟೇಜಲ್ಲಿ ನೋಡ್ಬೋದು, ಕ್ಯಾಮ್ರಾ ಫುಟೇಜಲ್ಲಿ ಕೆಲವರು ಇದ್ದಕ್ಕಿದ್ದಂಗೆ ತಳ್ಳೋ ಕೆಲಸ ಮಾಡ್ತಾವೆ. ಗುಂಪು 10-15 ಜನ ಬಂದು ಆ ಜನಗಳನ್ನ ಕೂತ್ಕೊಂಡು ತಳ್ಳೋ ಕೆಲಸವನ್ನು ಮಾಡಿ ಆ ಕಾಂಪೌಂಡ್ ಹತ್ರ ನಿಂತಿದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ತಳ್ಳೋ ಕೆಲಸ ಒಂದು 10 ಜನ ಮಾಡಿದ್ದಾರೆ. ಮಾರ್ಕ್ ಮಾಡಿದ್ದೀವಿ ಯಾರ್ಯಾರು ಅವರನ್ನ ಪತ್ತೆ ಹಚ್ಚಿ ತಳ್ಳುವಂಥದಕ್ಕೆ ಪ್ರಮುಖವಾಗಿ ಯಾಕೆ ಅದು ಯಾವ ಥರ ಏರಿಕೆ ಅದು ಟ್ರಿಗ್ಗರ್ ಆಯಿತು, ಜನಗಳಿಗೆ ಆ ಥರ ಉತ್ತೇಜನ ಕೊಡುವುದಕ್ಕೆ ಯಾರು ಸಹಕಾರಿಯಾಗಿದ್ರು. ನನಗೆ ವೈಯಕ್ತಿಕವಾಗಿ ನಾನು ಐ ಆಮ್ ಸಸ್ಪೆಕ್ಟಿಂಗ್ ದೇರ್ ಇಸ್ ಎ ಬಿಗ್ ಈ ಒಂದು ಸಂಚಿದೆ ಇದರಲ್ಲಿ ಗಲಾಟೆ ಆಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡೆ ಕೆಲವು ಬಿಜೆಪಿ ಕಾರ್ಯಕರ್ತರು ಬಿಜೆಪಿಯವರು ಒಂದಷ್ಟು ಗೂಂಡಾಗಳನ್ನು ಕಳಿಸಿ ತಳ್ಳುವಂಥದ್ದು ಮಾಡಿ ಜನಗಳಿಗೆ ಗೊಂದಲ ಸೃಷ್ಟಿ ಮಾಡಿ ಕಾಲ್ತೊಳೋದಕ್ಕೆ ಅದು ಒಂದು ಪ್ರಮುಖವಾದ ಕಾರಣ ಅನ್ನುವಂಥದ್ದು ನನಗಿರುವಂಥ ಒಂದು ಮಾಹಿತಿ. ಅದರ ಆಂಗಲಲ್ಲೂ ನೀವು ತನಿಖೆ ಮಾಡಬೇಕು ಅಂತ ಕುನ್ನಾ ಸಾಹೇಬರಿಗೆ ನಾವು ಮನವಿಯನ್ನು ಕೊಡ್ತೀವಿ. ಮಧ್ಯಾಹ್ನ 2 ಗಂಟೆ 15 ನಿಮಿಷಕ್ಕೆ
ಡೀಟೇಲ್ ಆಗಿ ಮತ್ತೆ ಇನ್ನೊಂದಷ್ಟು ಎಕ್ಸ್ಪ್ಲನೇಷನ್ ಡಾಕ್ಯುಮೆಂಟ್ ಸಮೇತ ನೀವು ಎರಡು ಗಂಟೆ ಬರೆಯುತ್ತೇವೆ. ನಾನು ನಮ್ಮ ನಾಯಕರು ಮನೋಹರ್ ಅವರು ಮತ್ತು ನಮ್ಮ ಇತರೆ ಕಾರ್ಯಕರ್ತರು ಬಂದು ಮಧ್ಯಾಹ್ನ ಅವ್ರ ಮುಂದೆ ನಾವು ಡೆಪೋಸ್ ಮಾಡಿದ್ವಿ. ಕೆಲವು ದಾಖಲೆಗಳನ್ನು ಸಂಗ್ರಹ ಮಾಡಿದ್ದೇವೆ. ಅಲ್ಲಿ ಇರುವಂಥ ದಾಖಲೆಗಳನ್ನು ಕೊಡುವಂಥ ಕೆಲಸ ಮಾಡಿದ್ವಿ. ಕೆಲವು ವಿಡಿಯೋ ಫುಟೇಜು ಮಧ್ಯಾಹ್ನ ಬಂದು 2 ಗಂಟೆಗೆ ನಾವು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಆ ಆ್ಯಂಗಲಲ್ಲೂ ತನಿಖೆ ಆಗಿದೆ. ಯಾಕೆಂದರೆ ಈಗ ನಿರಂತರವಾಗಿ ಇಡೀ ದೇಶದಲ್ಲಿ ದೊಡ್ಡ ಮಟ್ಟದ ಸಾವುಗಳು, ಆಕ್ಸಿಡೆಂಟ್ಗಳು, ಅಪಘಾತಗಳು ನಡೀತಾ ಇತ್ತು. ಅದು ತಲೆ ಕೆಡಿಸ್ಕೊಂಡ್ರೆ 11 ಜನ ಕಾಲು ತುಳಿತಕ್ಕೆ ಸತ್ತೋಗಿರೋದು ವಿಚಾರನೆ ಮತ್ತೊಮ್ಮೆ ನಾಳೆಯಿಂದ ಅವರನ್ನು ಫ್ರೀಡಮ್ ಪಾರ್ಕ್ನಲ್ಲಿ ಬಿಜೆಪಿಯವರು ಸ್ಟ್ರೈಕ್ ಮಾಡ್ತೀವಿ, CM ಮತ್ತು DCM ರಾಜೀನಾಮೆ ಕೊಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಸ್ಟ್ರೈಕ್ ಮಾಡಬೇಕು ಅನ್ನೋದು ಅಶೋಕ್ ಅವರು, ಕೆಲವು ವಿಜಯೇಂದ್ರ ಅವರು ಈ ವಿಚಾರವನ್ನೇ ಕಳೆದ 15 ದಿನಗಳಿಂದ ನಿರಂತರವಾಗಿ ರಾಜಕೀಯಗೊಳಿಸ್ತಾ ಇರುವಂಥದ್ದು ಹಿನ್ನೆಲೆಯೂ ಇದೆ. ಇದು ಹಿಂದೆ ಏನೋ ಒಂದು ಷಡ್ಯಂತ್ರ ಇದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೋಚರಾಗ್ತಾ ಇದೆ. ಆಮೇಲೆ ಪುನ್ನಾ ಸಾಹೇಬರನ್ನ ಬಹಳ ಕೇವಲವಾಗಿ ಉಚ್ಚಾರಣೆ ಮಾಡಿರುವಂಥದ್ದು ಅಶೋಕ್ ಅವರು ನಿನ್ನೆ ಮೈಸೂರಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಯಾರೋ ಕಣ್ಣಯ್ಯ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.